ಗೈಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಿವಿಯಸ್ ಇಯರ್ ಎಕ್ಸಾಮ್ಗಳಲ್ಲಿ ಕೇಳಿದಂಥ GK ಕ್ವಶನ್ಸ್ಗಳನ್ನು ಇಲ್ಲಿ ನಾವು ಚರ್ಚೆ ಮಾಡುವ. ಸೊ ಈ ಒಂದು ಕ್ವಶನ್ಗಳು ಮುಂಬರುವ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಲ್ಯಾಂಡ್ ಸರ್ವೇಯರ್, FDA, SDA, PDO ಹಾಗೂ KA ಮತ್ತು KPSCಯಿಂದ ಕಂಡಕ್ಟ್ ಮಾಡುವಂಥ ವಿವಿಧ ಒಂದು ಎಕ್ಸಾಮ್ಗಳಿಗೆ ರಿಪೀಟ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಆದಷ್ಟು ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿ. ಓಕೆ, ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಕೆಳಗಿನವುಗಳಲ್ಲಿ ಕರ್ನಾಟಕದಲ್ಲಿ ಪೂರ್ವಕ್ಕೆ ಹರಿಯುವ ನದಿ ಯಾವುದು? ಸೊ ಇಲ್ಲಿ ಕರ್ನಾಟಕದಲ್ಲಿ ಲೆಟ್ಸ್ ಎಕ್ಸಾಂಪಲ್ ಕರ್ನಾಟಕದ ಮ್ಯಾಪ್ ಹೀಗಿದೆ ಅಂತ ತಗೊಳ್ಳಿ ರಫ್ ಆಗಿ. ಈಗ ಇದು ಪೂರ್ವ, ಈಸ್ಟ್, ಇದು ವೆಸ್ಟ್, ಇದು ಸೌತ್, ಇದು ನಾರ್ತ್. ಓಕೆ, ಸೊ ಇಲ್ಲಿ ಪಶ್ಚಿಮಕ್ಕೆ ಏನೈತಿ? ಅರೇಬಿಯನ್ ಸಿ ಅದ, ಅರಬ್ಬಿ ಸಮುದ್ರ ಅದ. ಸೊ ಈಗ ಏನು ಕೇಳಿದ್ದಾರೆ? ಪೂರ್ವಕ್ಕೆ ಹರಿಯುವ ನದಿ ಯಾವುದು? ಈಗ ಒಂದೇ ಆಪ್ಷನ್ ಅಘನಾಶಿನಿ ಕೊಟ್ಟಿದ್ದಾರೆ. ಸೊ ಇದು ಪಶ್ಚಿಮಕ್ಕೆ ಹರಿಯುತ್ತದೆ, ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರ ಸೇರುತ್ತದೆ. ಓಕೆ, ಸೊ ಇದು ಮ್ಯಾಕ್ಸಿಮಮ್ಮು ಉತ್ತರ ಕನ್ನಡದಲ್ಲಿ ಹರಿತದೆ. ನೆಕ್ಸ್ಟ್ ತುಂಗಾ ನದಿ. ಸೊ ಇಲ್ಲಿ ತುಂಗಾ ನದಿ ಕರೆಕ್ಟ್ ಆಗ್ತದೆ ಆನ್ಸರ್, ತುಂಗಾ. ಸೊ ಈ ತುಂಗಾ ನದಿ ಪೂರ್ವಕ್ಕೆ ಹರಿದು ನೋಡಿ, ಈಗ ತುಂಗಾ ನದಿ ಪೂರ್ವಕ್ಕೆ ಹರಿದು ಅಲ್ಲಿ ಭದ್ರಾ ಜೊತೆ ಸೇರಿ ಅದು ನೆಕ್ಸ್ಟ್ ತುಂಗಭದ್ರೆಯಾಗಿ ಈ ಕೃಷ್ಣಾ ನದಿಗೆ ಸೇರ್ತದೆ. ಓಕೆ, ತುಂಗೆ ಭದ್ರಾ ಜೊತೆ ಸೇರಿ ತುಂಗಭದ್ರೆಯಾಗಿ ಆ ತುಂಗಭದ್ರಾ ನದಿ ಕೃಷ್ಣಾ ನದಿಗೆ ಸೇರ್ತದೆ. ಸೊ ಇದು ಪೂರ್ವಕ್ಕೆ ಹರಿತದೆ. ನೆಕ್ಸ್ಟ್ ವರಾಹಿ, ಇದು ಕೂಡ ಪಶ್ಚಿಮಕ್ಕೆ ಹರಿತದೆ. ನೆಕ್ಸ್ಟ್ ಗುರುಪುರ, ಇದು ಕೂಡ ಪಶ್ಚಿಮಕ್ಕೆ ಹರಿಯುವ ನದಿ. ನಾಡಿ ಆಕ್ಸಿಮೀಟರ್ ಅನ್ನು ಡ್ಯಾಶ್ ಅಳೆಯುತ್ತದೆ. ಸೊ ನಾಡಿ ಅನ್ನೋಕ್ಕಿಂತ ಇಲ್ಲಿ ಪಲ್ಸ್ ಆಕ್ಸಿಮೀಟರ್ ಅಂತ ಅಂತೀವಿ ನಾವು. ಈ ಪಲ್ಸ್ ಆಕ್ಸಿಮೀಟರ್ ಏನು ಮಾಡ್ತದೆ? ಸೊ ಇದು ರಕ್ತದಲ್ಲಿನ ಆಮ್ಲಜನಕದ ಸಂತೃಪ್ತಿ ಮತ್ತು ಹೃದಯ ಬಡಿತ. ಓಕೆ, SpO2 ಅಂತೀವಿ ನಾವು ಅದಕ್ಕೆ, SpO2. ಓಕೆ, ಅಂದರೆ ರಕ್ತದಲ್ಲಿನ ಆಮ್ಲಜನಕದ ಒಂದು ಸಂತೃಪ್ತಿ ಮತ್ತು ಪಲ್ಸ್ ರೇಟನ್ನು ಇದು ಚೆಕ್ ಮಾಡ್ತದೆ. ಕರ್ನಾಟಕದಲ್ಲಿ ಶ್ರೀಗಂಧದ ಮರಗಳು ಡ್ಯಾಶ್ನಲ್ಲಿ ಕಂಡುಬರುತ್ತವೆ. ಸೊ ಇದು ಪತನಶೀಲ ಅರಣ್ಯ. ಪತನಶೀಲ ಅರಣ್ಯ ಅಂದರೆ ಡೆಸಿಡ್ಯೂಸ್ ನೋಡಿ, ಡೆಸಿಡ್ಯೂಸ್ ಫಾರೆಸ್ಟ್ ಅಂದರೆ ಶ್ರೀಗಂಧವು ಇದು ಎಲೆ ಉದುರುವ ಕಾಡುಗಳಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ಯಾಕೆಂದರೆ ಈ ಶ್ರೀಗಂಧದ ಮರ ಕೂಡ ಎಲೆ ಉದುರುವಂಥ ಒಂದು ಮರಗಳಲ್ಲಿ ಕಂಡುಬರ್ತದೆ. ನೆಕ್ಸ್ಟ್ ಕೃಷ್ಣಾ ನದಿ ಡ್ಯಾಶ್ ಹತ್ತಿರ ಉಗಮ ಹೊಂದುತ್ತದೆ. ಕೃಷ್ಣಾ ನದಿ ನಿಮಗೆಲ್ಲರಿಗೂ ಗೊತ್ತು, ಇದು ಮಹಾರಾಷ್ಟ್ರದ ಸಾತಾರ ಜಿಲ್ಲೆಯ ಮಹಾಬಲೇಶ್ವರ ಎಂಬಲ್ಲಿ ಇದು ಏನಾಗ್ತದೆ? ಈ ನದಿ ಉಗಮಿಸ್ತದೆ. ನೆಕ್ಸ್ಟ್ ಕರ್ನಾಟಕದಲ್ಲಿರುವ ಜಿಲ್ಲೆಗಳ ಸಂಖ್ಯೆ. ಸೊ ಪ್ರಶ್ನೆ ಸಮಯಕ್ಕೆ, ಬಟ್ ಈಗ ಪ್ರಶ್ನೆ ಸಮಯಕ್ಕೆ ಏನಾಗಿತ್ತು? 31 ಇದ್ದು. ಓಕೆ, ಅಂದರೆ ಆ್ಯಸ್ ಪರ್ ದ 2021 31 ಇದ್ದು. ಸೊ ಈಗೂ ಕೂಡ 31. ಅಂದರೆ ಬಳ್ಳಾರಿ ಜಿಲ್ಲೆಯಿಂದ ವಿಜಯನಗರ ಆಗತ್ತೆ. ಮುಂಚೆ 30 ಇದ್ದು, ಆ ವಿಜಯನಗರ 31ನೇ ಜಿಲ್ಲೆಯಾಗಿ ಮಾರ್ಪಾಡಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ದಾಮೋದರ್ ಕಣಿವೆ ಯೋಜನೆಯನ್ನು ಜಂಟಿಯಾಗಿ ಡ್ಯಾಶ್ ಮತ್ತು ಅವಿಭಜಿತ ಬಿಹಾರ್ ರಾಜ್ಯದೊಡನೆ ಕೈಗೊಳ್ಳಲಾಗಿದೆ. ನೋಡಿ, ಈಗ ದಾಮೋದರ್ ಕಣಿವೆ ಯೋಜನೆ ಅಂತ ಬಂದುಬಿಟ್ರೆ, ಸೊ ಈ ದಾಮೋದರ್ ನದಿ ಕಣಿವೆ ಅಂದರೆ ಸೊ ಇದು ಜಂಟಿಯಾಗಿ ಪಶ್ಚಿಮ ಬಂಗಾಳ ಮತ್ತು ಬಿಹಾರ ಸೊ ಈ ಒಂದು ರಾಜ್ಯದೊಡನೆ ಕೈಗೊಳ್ಳಲಾಯಿತು. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಪಶ್ಚಿಮ ಬಂಗಾಳ ಆಗುತ್ತೆ. ಬಟ್ ಅವಿಭಜಿತ ಬಿಹಾರ್
ಅಂದರೆ 1948 ಟೈಮಲ್ಲಿ. ಅದು ಅಲ್ಲಿ ಬಿಹಾರ ಅಂತ ಅಷ್ಟೇ ಇತ್ತು. ಇದು 1948ಅಲ್ಲಿ ಭಾರತದ ಪ್ರಪ್ರಥಮ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ. ಸೊ ಈಗ ಅದು ಪ್ರಸ್ತುತ ಬಿಹಾರ್ ಒಡೆದು ಜಾರ್ಖಂಡ್ ಆಗಿದೆ, ಗೊತ್ತಾ ನಿಮಗೆಲ್ಲರಿಗೂ. ಓಕೆ, ಈಗ ಪ್ರಸ್ತುತ ಅಂದರೆ ಜಾರ್ಖಂಡ್ ಆಗುತ್ತೆ. ಸೊ ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳ, ಬಟ್ ಅದು ಇಲ್ಲಿ ಆ್ಯಸ್ ಪರ್ ದ ಕ್ವಶನ್ ಬಿಹಾರ್ ಮತ್ತು ಪಶ್ಚಿಮ ಬಂಗಾಳ. ನೆಕ್ಸ್ಟ್ ನೋಡಿ, ಮಳೆ ನೆರಳಿನ ಪ್ರದೇಶಕ್ಕೆ ಡ್ಯಾಶ್ ಸಿಗುತ್ತದೆ. ರೇನ್ ಶ್ಯಾಡೋ ರೀಜನ್ ಅಂತ ನಾವು ಕರಿತೀವಿ. ಸೊ ಇದಕ್ಕೇನು ಸಿಗುತ್ತಾ? ಕಡಿಮೆ ಅಥವಾ ಮಳೆ ಇಲ್ಲ. ಅಂದರೆ ಪರ್ವತದ ಗಾಳಿ ಬೀಸದ ಕಡೆ. ಈಗ ಈ ರೀತಿ ಪರ್ವತದ ಎಲ್ಲ ಗಾಳಿ ಈ ಕಡೆ ಬಂತಂದ್ರೆ ಇಲ್ಲೇ ಮೋಡಗಳನ್ನು ತಡೆದು ಇಲ್ಲೇ ಮಳೆ ಬೀಳ್ತದೆ. ಬಟ್ ಈ ಸೈಡ್ ಏನಾಗುತ್ತೆ, ಅಲ್ಲಿ ಗಾಳಿ ಪರ್ವತದ ಗಾಳಿ ಬೀಸಲ್ಲ. ಆದ್ದರಿಂದ ಏನಾಗ್ತದೆ, ಅದು ಶುಷ್ಕ ಅಥವಾ ಒಂದು ಮಳೆ ಕಡಿಮೆ ಆಗ್ತದೆ. ನೆಕ್ಸ್ಟ್, ಭಾರತೀಯ ಉಪಖಂಡವು ಮೂಲತಃ ಯಾವ ಅಂದ್ರೆ ಡ್ಯಾಶ್ ಎಂಬ ಒಂದು ದೊಡ್ಡ ಭೂರಾಶಿಯ ಭಾಗವಾಗಿತ್ತು. ಸೊ ಈ ಕೊಟ್ಟಂಥ ಆಪ್ಷನಲ್ಲಿ ಇದು ಗೋಂಡ್ವಾನ. ಸೊ ಪ್ರಾಚೀನ ಬೃಹತ್ ಗೋಂಡ್ವಾನ ಭೂಖಂಡದಿಂದ ಭಾರತೀಯ ಭೂಫಲಕ ಬೇರ್ಪಟ್ಟು ಅದು ಏಷ್ಯಾಕ್ಕೆ ಡಿಕ್ಕಿ ಹೊಡೆಯಿತು. ಸೊ ಆ ಏಷ್ಯಾಕ್ಕೇನು ಡಿಕ್ಕಿ ಹೊಡೆಯುತ್ತಲ್ಲ, ಅದರಿಂದನೇ ಈ ಹಿಮಾಲಯ ಪರ್ವತಗಳು ಏನದು ತಯಾರದು, ಹಿಮಾಲಯಾಸ್. ನೆಕ್ಸ್ಟ್, ರೇಷ್ಮೆ ಹುಳುಗಳಿಗೆ ಹೆಚ್ಚಾಗಿ ಡ್ಯಾಶನ್ನು ಆಹಾರವಾಗಿ ನೀಡಲಾಗುತ್ತದೆ. ಸೊ ಹಿಪ್ಪು ನೇರಳೆ ಎಲೆಗಳಂತ ಅಂತೀವಿ ನಾವು. ಇದಕ್ಕೆ ಮಲ್ಬೆರಿ ಅಥವಾ ಮಲ್ಬೆರಿ ಲೀವ್ಸ್. ಈ ಮಲ್ಬೆರಿ ಲೀವ್ಸ್ ಅಥವಾ ಈ ಹಿಪ್ಪು ನೇರಳೆ ಎಲೆಯನ್ನು ಈ ರೇಷ್ಮೆ ಹುಳುಗಳು ತಿನ್ನುತ್ತವೆ. ನೆಕ್ಸ್ಟ್, ಚೆನ್ನೈಯಲ್ಲಿ ಚಳಿಗಾಲದ ಮಳೆ ಡ್ಯಾಶ್ನಿಂದ ಉಂಟಾಗುತ್ತದೆ. ನೋಡಿ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇದು ಇಂಡಿಯಾದ ಅಂದ್ರೆ, ಸೊ ಇಲ್ಲಿ ತಮಿಳುನಾಡದ ರಾಜಧಾನಿ ಚೆನ್ನೈ ಇಲ್ಲಿ ಬರುತ್ತೆ. ಓಕೆ, ಸೊ ಈ ಕಡೆ ಎಲ್ಲ ನೈಋತ್ಯ ಮಾನ್ಸೂನ್ ದಿಂದ ಮಳೆ ಬೀಳ್ತದೆ. ಬಟ್ ಈ ನೈಋತ್ಯ ಮಾನ್ಸೂನ್ ಏನಾಗ್ತದೆ, ಮುಂದೆ ಅಕ್ಟೋಬರ್, ನವಂಬರ್, ಡಿಸೆಂಬರಲ್ಲೇ ಮಳೆ ಬರುವಾಗ ಇಲ್ಲಿ ಬೇ ಆಫ್ ಬೆಂಗಾಲ್ ಅದ, ಬಂಗಾಳ ಉಪಸಾಗರ. ಆ ಬಂಗಾಳ ಉಪಸಾಗರ ಏನು ಮಾಡ್ತದೆ, ಆ ಒಂದು ಉಪಸಾಗರದ ಮೇಲಿಂದ ಹಾದು ಬರುವಾಗ ಸೊ ಇಲ್ಲಿ ಮಳೆಯನ್ನು ತಂದು ಒಗಿತದೆ. ಸೊ ಇಲ್ಲಿ ಈಶಾನ್ಯ ಮಾನ್ಸೂನ್ದಿಂದ ಮಳೆ ಬೀಳ್ತದೆ. ನೆಕ್ಸ್ಟ್, ಯಾವ ಪ್ರದೇಶದಲ್ಲಿ ಜೊರಾಸ್ಟ್ರಿಯನ್ನರು ಕೇಂದ್ರೀಕೃತವಾಗಿರುತ್ತಾರೆ? ಸೊ ಮಹಾರಾಷ್ಟ್ರ. ಸೊ ಮುಂಬೈ ಮತ್ತು ಗುಜರಾತ್ ಕರಾವಳಿಯಲ್ಲಿ ಪಾರ್ಸಿ ಸಮುದಾಯ ಹೆಚ್ಚಾಗಿದೆ. ಸೊ ಅವರಿಗೆ ಏನಂತೀವಿ ನಾವು, ಜೊರಾಸ್ಟ್ರಿಯನ್. ಈ ಪಾರ್ಸಿ ಸಮುದಾಯದವರಿಗೇ ಜೊರಾಸ್ಟ್ರಿಯನ್ ಅಂತ ಕರಿತೀವಿ. ನೆಕ್ಸ್ಟ್, ಭಾರತದ ದಕ್ಷಿಣ ಅಥವಾ ಡೆಕ್ಕನ್ ಪ್ರದೇಶದ ಕಪ್ಪು ಹತ್ತಿ ಮಣ್ಣು ಯಾವ ಬಂಡೆಗಳೊಂದಿಗೆ ಸಂಬಂಧಿಸಿದೆ? ಸೊ ಇದು ಬಸಾಲ್ಟ್ ಅಥವಾ ಅಗ್ನಿಪರ್ವತ. ಈ ಜ್ವಾಲಾಮುಖಿ ಲಾವಾ ಪ್ರವಾಹದಿಂದ ಉಂಟಾದ ಬಸಾಲ್ಟ್ ಅಗ್ನಿಶಿಲೆಗಳ ಶೈಥಿಲ್ಯದಿಂದ ಈ ಕಪ್ಪು ಮಣ್ಣಾಗಿದೆ. ಅಗ್ನಿಪರ್ವತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ನಾಗಾಲ್ಯಾಂಡಿನ ಅಧಿಕೃತ ಭಾಷೆ ಯಾವುದು? ಆಂಗ್ಲ ಭಾಷೆ. ಇವ್ರದ್ದು ಶಾಸನಬದ್ಧ ಅಧಿಕೃತ ಭಾಷೆನೇ ನಾಗಾಲ್ಯಾಂಡ್. ಓಕೆ, ನೆಕ್ಸ್ಟ್ ಇಲ್ಲಿ ನಾಗಾಮೀಸ್ ಅಂತ ಇದೆ, ಅಲ್ಲಿ ಅದೆಲ್ಲ ಮಾತಾಡ್ತಾರೆ, ಬಟ್ ಆಫಿಷಿಯಲ್ ಇದು ಆಂಗ್ಲ ಭಾಷೆ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ ಕೆಳಗಿನ ಯಾವ ಜಿಲ್ಲೆಯಲ್ಲಿದೆ? ಸೊ ನಾಗರಹೊಳೆ ಇದು ಕೊಡಗು. ಇದಕ್ಕೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತಲೂ ಅಂತೀವಿ ನಾವು. ಇದು ಕೊಡಗು ಮತ್ತು ಮೈಸೂರು ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಬರ್ತದೆ. ಮೈಸೂರಲ್ಲಿ ಕೂಡ ಬರ್ತದೆ, ಬಟ್ ಇಲ್ಲಿ ಆಪ್ಷನಲ್ಲಿ ಕೊಡಗು ಮಾತ್ರ ಕೊಟ್ಟಿದ್ದಾರೆ, ಕೊಡಗು ಬರುತ್ತೆ. ನೆಕ್ಸ್ಟ್, ಕೆಳಗಿನ ಯಾವುದು ಕರ್ನಾಟಕದಲ್ಲಿ ಅತ್ಯುನ್ನತ ಸ್ಥಾನ ಅಥವಾ ಅತ್ಯುನ್ನತ ಒಂದು ಶಿಖರ ಅಂತ ಅನ್ಬೋದು. ಶಿಖರ, ಅತಿ ದೊಡ್ಡ ಶಿಖರ, ಎತ್ತರ ಶಿಖರ.
ಚಿಕ್ಕಮಗಳೂರಿನಲ್ಲಿ ಬರುವಂಥ ಮುಳ್ಳಯ್ಯನಗಿರಿ ಇದು 1930 1930 ಮೀಟರ್ ಎತ್ತರದೊಂದಿಗೆ ಅತ್ಯುನ್ನತ ಎತ್ತರದ ಶಿಖರವಾಗಿದೆ. ನೆಕ್ಸ್ಟ್ ನಂದಿ ಬೆಟ್ಟ ಕೂಡ ಅದ, ಅದು ಚಿಕ್ಕಬಳ್ಳಾಪುರದಲ್ಲಿ ಬರ್ತದೆ. ನೆಕ್ಸ್ಟ್ ಸೆಕೆಂಡ್ ಅತಿ ಎತ್ತರದ ಶಿಖರ ಅಂದರೆ ಕುದುರೆಮುಖ. ಕರ್ನಾಟಕದ ಅತಿ ಎತ್ತರದ ಕುದುರೆಮುಖ ಇದೆಷ್ಟು 1892 ಮೀಟರ್ ಬರ್ತದೆ. ಇದು ಮಲೆ ಮಹದೇಶ್ವರ, ಇದು ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರ್ತದೆ. ವಿಸ್ತೀರ್ಣ ವಿಷಯದಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆ ಯಾವುದು? ಇಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆ ಅಂದರೆ ಬೆಳಗಾವಿ ಬರುತ್ತೆ. ಇದು ಪ್ರಥಮ ಸ್ಥಾನದಲ್ಲಿದೆ. ಕಲಬುರಗಿ ಸೆಕೆಂಡ್ ಅದ, ಆಮೇಲೆ ಉತ್ತರ ಕನ್ನಡ ಥರ್ಡ್ ಬರುತ್ತೆ, ಆಮೇಲೆ ಇದು ಥರ್ಡ್. ಓಕೆ, ಬೆಳಗಾವಿ ವಿಸ್ತೀರ್ಣ 13,415 ಸ್ಕ್ವೇರ್ ಕಿಲೋಮೀಟರ್. ನೆಕ್ಸ್ಟ್, ಕಲ್ಲಿನ ಕಾಡುಗಳು ಡ್ಯಾಶ್ ಸಂಭವಿಸುತ್ತವೆ. ಕಲ್ಲಿನ ಕಾಡುಗಳಲ್ಲಿ ಡ್ಯಾಶ್ ಕಡಲ ತೀರಗಳು ಮತ್ತು ಉಬ್ಬರವಿಳಿತದ ಕೊಲ್ಲಿಗಳ ಉದ್ದಕ್ಕೂ. ಆಪ್ಷನ್ ಬಿ ಅಂದರೆ ಉಪ್ಪು ನೀರು ಮತ್ತು ಸಿಹಿ ನೀರು ಸೇರುವ ಉಬ್ಬರವಿಳಿತ ಪ್ರದೇಶಗಳಲ್ಲಿ ಇವು ಬೆಳೀತವೆ. ಕಲ್ಲಿನ ಕಾಡುಗಳು ಅನ್ನೋದಿಂತ ಬೆಸ್ಟ್ ಯಾವುದು? ಮ್ಯಾಂಗ್ರೋವ್ಸ್ ಅಂತ ಅಂತೀವಿ ನಾವು. ಮ್ಯಾಂಗ್ರೋವ್ಸ್. ಓಕೆ. ನೆಕ್ಸ್ಟ್, ರಾಜ್ಯಸಭೆಯ ಅಧ್ಯಕ್ಷರು ಯಾರಿರ್ತಾರೆ? ರಾಜ್ಯಸಭೆಯ ಅಧ್ಯಕ್ಷರು ಉಪರಾಷ್ಟ್ರಪತಿ, ದಟ್ ಈಸ್ ಚೇರ್ಮನ್. ಇವರು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ. ನೆಕ್ಸ್ಟ್, ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಕಾಫಿ ಉತ್ಪಾದನೆ ಎಲ್ಲಿ ಮಾಡಲಾಗ್ತದೆ? ಬೇರೆ ಎಲ್ಲಿ ಇಲ್ಲ, ಕರ್ನಾಟಕದಲ್ಲಿನೇ. 70% ಅಧಿಕ ನಮ್ಮ ಕರ್ನಾಟಕದಲ್ಲಿನೇ ಮಾಡ್ತೀವಿ. ಈಗ ತಾಯಿಯ ವಯಸ್ಸು ಮಗಳಿನ ವಯಸ್ಸಿನ 3 ಪಟ್ಟು ಇದೆ. ಓಕೆ, ಈಗ ಮಗಳ ವಯಸ್ಸು ಎಕ್ಸ್ ಅಂತ ತಗೊಳ್ಳಿ. ಓಕೆ, ಆಮೇಲೆ ತಾಯಿಯ ವಯಸ್ಸು ಈ ಮಗಳ 3 ಪಟ್ಟು ಅಂದರೆ 3x. ಓಕೆ, ನೆಕ್ಸ್ಟ್ 12 ವರ್ಷಗಳ ನಂತರ ತಾಯಿಯ ವಯಸ್ಸು 12 ವರ್ಷಗಳ ನಂತರ ನೋಡಿ, ಇದು ಮಗಳದು, ಇದು ತಾಯಿದು. 12 ವರ್ಷ 3x + 12 ನಂತರ ಮಗಳ ವಯಸ್ಸಿನ 2 ಪಟ್ಟು ಅಂದರೆ 2 × ಮಗಳ ವಯಸ್ಸೆಷ್ಟು? x + 12 ಅಂದರೆ 12 ವರ್ಷ ಆದಮೇಲೆ. ಸೊ ಅವಾಗ ಇದನ್ನು ಸಾಲ್ವ್ ಮಾಡಿದಾಗ x = 12 ಸಿಗುತ್ತೆ. ಅಂದರೆ ಮಗಳ ವಯಸ್ಸು ಎಷ್ಟು? 12. ಓಕೆ. ಕೆಳಗಿನ ಯಾವ ಜಿಲ್ಲೆಯು ಮಹಾರಾಷ್ಟ್ರ ರಾಜ್ಯದ ಜೊತೆ ಗಡಿ ಹಂಚಿಕೊಳ್ಳುವುದಿಲ್ಲ? ನೋಡಿ, ಬೀದರ್ ಇದು ಮಹಾರಾಷ್ಟ್ರ ಗಡಿಯಲ್ಲಿದೆ. ಕಲಬುರಗಿ ಇದು ಕೂಡ ಅದ, ವಿಜಯಪುರ ಅದ. ಬಟ್ ರಾಯಚೂರು ಹಂಚಿಕೊಳ್ಳುವುದಿಲ್ಲ, ಅದು ತೆಲಂಗಾಣ ಮತ್ತು ಆಂಧ್ರದ ಗಡಿಯಲ್ಲಿ ಕಂಡುಬರ್ತದೆ. ನೆಕ್ಸ್ಟ್, ಹೊಟ್ಟೆಯಲ್ಲಿ ಕಿಣ್ವ ಪೆಪ್ಸಿನ್ ಅಥವಾ ಪಿತ್ತರಸದ ಅಂಶ ಅಂತ ಅಂತೀವಿ, ಪೆಪ್ಸಿನು ಡ್ಯಾಶ್ ಉಪಸ್ಥಿತಿಯಿಲ್ಲದೆ ನಿಷ್ಕ್ರಿಯವಾಗುತ್ತದೆ. ಹೈಡ್ರೋಕ್ಲೋರಿಕ್ ಆಮ್ಲ HCl. ಸೊ ಜಠರದಲ್ಲಿ ಅಂದರೆ ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಸ್ರವಿಸಿ ಆಮ್ಲೀಯ ಮಾಧ್ಯಮ ನಿರ್ಮಿಸಿದಾಗ ಮಾತ್ರ ಪೆಪ್ಸಿನ್ ಸಕ್ರಿಯವಾಗಿ ಪ್ರೋಟೀನ್ ಜೀರ್ಣಿಸುತ್ತದೆ. ನೆಕ್ಸ್ಟ್, ಮಾನವನ ಹೃದಯದ ಬಲಭಾಗದಲ್ಲಿ ಡ್ಯಾಶ್ ಇದೆ. ಬಲಭಾಗ. ಈಗ ಬಲಭಾಗ ಅಂದರೆ ಲೆಟ್ಸ್ ಎಕ್ಸಾಂಪಲ್, ಈಗ ಮಾನವನ ಈ ರೀತಿ ಅದಾನ ಅಂದ್ರೆ ಬಲಭಾಗದಲ್ಲಿ ಅಂದ್ರೆ ಅವ್ನ ರೈಟ್ ಸೈಡ್, ಈ ಸೈಡ್ ಇದು ರೈಟ್, ಇದು ಲೆಫ್ಟ್ ಬರ್ತದೆ. ಓಕೆ. ಸೊ ಇಲ್ಲಿ ಏನಿರ್ತದೆ? ರಕ್ತನಾಳಗಳಿಂದ ಬರುವ ಕಲುಷಿತ ರಕ್ತ ಬಲಭಾಗಕ್ಕೆ ಬಂದು ಶ್ವಾಸಕೋಶಕ್ಕೆ ಹೋಗ್ತದೆ.
ಅದು ಶ್ವಾಸಕೋಶದಲ್ಲಿ ಆಕ್ಸಿಜಿನೇಟೆಡ್ ಅಂದರೆ ಆಮ್ಲಜನಕ ಮಿಶ್ರ ಆಗಿ ಅದು ಹೃದಯಕ್ಕೆ ಹೋಗ್ತದೆ. ಹೃದಯ ಪಂಪ್ ಮಾಡಿ ಎಲ್ಲ ಕಡೆ ಕಳಿಸ್ತದೆ. ಇಲ್ಲಿ ಆಮ್ಲಜನಕವಿಲ್ಲದ ರಕ್ತ. ನೆಕ್ಸ್ಟ್ ನೋಡಿ, ಮಾನವರಲ್ಲೇ ಪ್ರತಿ ಮೂತ್ರಪಿಂಡವು ಹೆಚ್ಚಿನ ಸಂಖ್ಯೆಯ ಸೂಸುವಿಕೆಯ ಘಟಕಗಳನ್ನು ಹೊಂದಿದೆ. ಅವುಗಳನ್ನು ಡ್ಯಾಶ್ ಎನ್ನಲಾಗುತ್ತದೆ. ನೋಕೆ ನೆಫ್ರಾನ್ಸ್ ಅಂತ ಅಂತೀವಿ. ಮೂತ್ರಕೋಶದ ಅಂಶ, ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಕಿಡ್ನಿ, ಅದು ನೆಫ್ರಾನ್. ಆಮೇಲೆ ಇಲ್ಲಿ ನ್ಯೂರಾನ್ ಅಂತ ಕೊಟ್ಟಿದ್ದಾರೆ, ನರಕೋಶ. ಸೊ ನರಕೋಶ ಅಂದರೆ ಇದು ನ್ಯೂರಾನ್. ಓಕೆ, ಇಲ್ಲಿ ಇದು ನೆಫ್ರಾನ್. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವೆಶ್ಚನ್ ನೋಡಿ. ಉತ್ತಮ ಆಹಾರವನ್ನು ನೋಡಿದಾಗ ನಮ್ಮ ಬಾಯಿಯಲ್ಲಿ ನೀರು ಬರುತ್ತದೆ. ವಾಸ್ತವವಾಗಿ ಆಗ ಯಾವ ದ್ರವ ಉತ್ಪತ್ತಿಯಾಗುತ್ತದೆ? ನೋಡಿ, ನಾರ್ಮಲಾಗಿ ಯಾವುದೇ ಒಂದು ಫುಡ್ಡನ್ನು ನೋಡಿದಾಗ, ನಮಗೆ ಇಷ್ಟವಾದಂಥ ಒಂದು ಫುಡ್ಡು ನಮಗೇನಾಗ್ತದೆ, ಬಾಯಲ್ಲಿ ನೀರು ಬಿಡ್ತದೆ. ಸೊ ಅದು ಲಾಲಾರಸ ಅಂತ ಅಂತೀವಿ ನಾವು ಅದಕ್ಕೆ. ಚೋದನ ಅಥವಾ ಪುಷ್ಟಿಕಾರಕ ಸತ್ವಗಳು, ಲಾಲಾರಸ, ಅಮಿಲೇಸ್ ಅಥವಾ ಟ್ಯಾಲಿನ್ ನಂತಹ ಜೀರ್ಣಕಾರಕ ಕಿಣ್ವಗಳನ್ನು ಹೊಂದಿರುವ ದ್ರವವಾಗಿದೆ. ಓಕೆ, ಸೊ ಇಲ್ಲಿ ಆಪ್ಷನ್ ಬಿ ಅಥವಾ ಡಿ ಕೂಡ ಕರೆಕ್ಟ್ ಆಗುತ್ತೆ ಇಲ್ಲಿ. ಯಾಕೆಂದರೆ ಇಲ್ಲಿ ಡಿ ಏನಿಲ್ಲ, ಸಾರಿ, ಇಲ್ಲಿ ಸಿ ಆಗುತ್ತೆ, ಕಿಣ್ವ. ನಾನು ಹೇಳ್ತಾ ಇದ್ದೀನಿ ಕಿಣ್ವ ಅಂತ, ಬಟ್ ಇದು ತಪ್ಪಾಗುತ್ತೆ. ಕಿಣ್ವ. ಓಕೆ, ಅಮಿಲೇಸ್, ಟ್ಯಾಲಿನ್, ಇವು ಜೀರ್ಣಕಾರಕ ಕಿಣ್ವಗಳು. ಓಕೆ, ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.